ಶಾಸಕ ಸುಬ್ಬಾರೆಡ್ಡಿ ನಿವಾಸದಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಜನರ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ವಾರ್ನಿಂಗ್. ನಾನು ಕ್ಷೇತ್ರದ ಸಚಿವನಾಗಬೇಕು ಎಂಬುದು ಸಾರ್ವಜನಿಕರ ಇಚ್ಛೆ. ನನಗೆ ಸಚಿವ ಸ್ಥಾನ ಕೊಟ್ರೆ ಉತ್ತಮವಾಗಿ ನಿರ್ವಹಿಸುವೆ. ಸಚಿವ ಸ್ಥಾನ ಕೊಡದೆ ಹೋದ್ರೂ ಶಾಸಕನಾಗಿ ನನ್ನ ಕೆಲಸ ಮಾಡುವೆ. ಸೀನಿಯಾರಿಟಿ ಪ್ರಕಾರ ಸಚಿವ ಸ್ಥಾನ ಕೊಟ್ರೆ ಒಳ್ಳೆಯದೇ ಎಂದು ಶಾಸಕ ಸುಬ್ಬಾರೆಡ್ಡಿ ಬಾಗೇಪಲ್ಲಿಯಲ್ಲಿ ತಿಳಿಸಿದ್ರು. ಇನ್ನು ಬಾಗೇಪಲ್ಲಿಯ ಶಾಸಕ ಸುಬ್ಬಾರೆಡ್ಡಿ ಅವರ ನಿವಾಸದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಅವರು, ಜನರ ಸಮಸ್ಯೆ ಎಂದು ಬಂದಾಗ ಅಧಿಕಾರಿಗಳು ಕೂಡಲೇ ಸ್ಪಂದಿಸಬೇಕು. ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಬಗೆಹರಿಸಬೇಕು. ಸುಖ ಸುಮ್ಮನೆ ದಿನ ದೂಡುವುದು ಸರಿಯಲ್ಲ ಎಂದು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ರು. ನಾ ಇವತ್ತು ಡೌಟ್ ಆಗಿದ್ದೆ, ನಮ್ಮ ಮನೆ ರಿಪೇರಿ ಆಗ್ತಾ ಇತ್ತು, ಬರೋದಾ ಬೇಡ ಅಂತ. ಕಮ್ಮಿ ಎವರಿ ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕಿದ್ದು ಏನೇನು ಸಮಸ್ಯೆ ಇರುತ್ತೆ ಪಟ್ಟಿ ಮಾಡಿಕೊಂಡು ಆಗಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಮ್ಯಾಕ್ಸಿಮಮ್ ಅವ್ರಿಗೆ ಕೆಲಸ ಆಗೋ ಥರ ನೋಡ್ತಾ ಇದ್ದೀನಿ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಇನ್ನು ಕೆಲವು ಆಗೋದಿಲ್ಲ, ಕಾನೂನು ವಿರುದ್ಧವಾಗಿದೆ. ಪಾಪ ಗೊತ್ತಿರಲ್ಲ, ಜನ ಬರ್ತಾರೆ. ಆದರೂ ಪಾಪ ಯಾರು ಬಂದರೂ ಅವ್ರ ಸಮಸ್ಯೆ ಕೇಳಿ ಮ್ಯಾಕ್ಸಿಮಮ್ ನನ್ನ ಪ್ರಯತ್ನ ನಾನು ಮಾಡಿ ಅವ್ರು ಕೆಲಸ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೆ. ಇದು ಭಾಳ ನನಗೆ ನನ್ನ ಜೀವನದಲ್ಲೇ ಈ ಕಾರ್ಯಕ್ರಮ ಅಂತೂ ನನಗೆ ಭಾಳ ಇಷ್ಟವಾದ್ದು. ಏನೇ ಕೆಲಸ ಇರಲಿ ಬುಧವಾರ ಬಂದು ಇಲ್ಲಿ ಬಿಟ್ಕೊಳ್ತೀನಪ್ಪ. ಕ್ಷೇತ್ರದ ಅಭಿವೃದ್ಧಿಗಳು ಯಾವ ಥರ ಆಗ್ತಾ ಇದೆ. ಈಗ ಹೆಚ್ಚು ಕಮ್ಮಿ ನಾನು ನಿಮ್ಮನ್ನು ಕರಿತೀನಿ. ಆ್ಯಸ್ ಇನ್ನೊಂದು 3 ತಿಂಗಳಿಗೆ, ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ಗೆ 1,000 ಕೋಟಿ ಬಾಗೇಪಲ್ಲಿಯಲ್ಲಿ ಗುದ್ಲಿ ಪೂಜೆ ನನ್ನ ಏಮು. ಆ ಕೆಲಸ ನಾನು ಮಾಡ್ತೀನಿ. ಎಲ್ಲ ನೀರಾವರಿ ಏನೇನಿದೆ ಕಾಮಗಾರಿಗಳು, ಎಂಟೈರ್ ನೀರಾವರಿ ಕಾಮಗಾರಿಗಳು, ರಸ್ತೆಗಳು, ನಮ್ಮ ಭವನಗಳು, ಯಾವ್ಯಾವ ಕಚೇರಿಗಳು ಬೇಕು, ಮ್ಯಾಕ್ಸಿಮಮ್ ಒಂದೇ ದಿವಸ ಎಲ್ಲ ಗುದ್ಲಿ ಪೂಜೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. 1,000 ಕೋಟಿ ತಂದು ಆ್ಯಸ್ ಎ ಸ್ಪ್ಯಾನ್ ಅಪ್ ಇನ್ನೊಂದು 3 ತಿಂಗಳಲ್ಲಿ ಫೆಬ್ರವರಿ ಇಲ್ಲ ಮಾರ್ಚ್ ಫಸ್ಟ್ ವೀಕಲ್ಲಿ CMನ ಕರೆದು ಪ್ರೋಗ್ರಾಮ್ ಮಾಡೋದು ನನ್ನ ನೇಮ್ ಅದು ಮಾಡ್ತೀನಪ್ಪ ನಾನು. ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ. ಇಲ್ಲ, ನಮಗೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರಪ್ಪ. ಗಂಟ್ಲಮಲ್ಲಮ್ಮ ಡ್ಯಾಮ್ 200 ಕೋಟಿ ಕೆಲ ಕೊಟ್ಟಿದ್ದಾರೆ. ಕೋಮಟೋಲ್ ಕುಂಟದ 5 ಕೋಟಿ ಕೊಟ್ಟಿದ್ರು, ಅದಕ್ಕೆ 30 ಕೋಟಿಗೆ ಪ್ರಪೋಸಲ್ ಕಳಿಸಿ ಅದು ಕೊಡ್ತಾ ಇದ್ದಾರೆ. ನಾನೇನು ಕೇಳಿದ್ನ ಪಾಪ ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ. ಅತಿ ಶೀಘ್ರದಲ್ಲಿ ಕ್ಷೇತ್ರದಲ್ಲಿ 1,000 ಕೋಟಿ ಮೊತ್ತದ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ಮಾಡ್ತೇನೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತೇನೆ. ನಾನು ಅಧಿಕಾರಕ್ಕೆ ಬರುವ ಮುನ್ನ ಮತದಾರರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ತೇನೆ. ಸರ್ಕಾರವು ಸಹ ನಾನು ಕೇಳಿದ್ನೆಲ್ಲವನ್ನ ಕೊಟ್ಟಿದೆ. ಕ್ಷೇತ್ರಕ್ಕೆ ಅನುದಾನದಲ್ಲಿ ಯಾವುದೇ ಕೊರತೆ ಇಲ್ಲ ಎಂದಿದ್ದಾರೆ. ಇಂಡಸ್ಟ್ರಿಯಲ್ ಬೇಕು ಅಂದ್ರೆ ಇಂಡಸ್ಟ್ರಿಯಲ್ ಕೊಟ್ಟಿದ್ದಾರೆ, ಕೆರೆಗಳು ನೀರು ಬೇಕು ಅಂದ್ರೆ ಕೆರೆಗಳು ನೀರು ಕೊಟ್ಟಿದ್ದಾರೆ, ನೀರಾವರಿಗೆ ಮ್ಯಾಕ್ಸಿಮಮ್ ಡ್ಯಾಮ್ಸ್ ಕೊಟ್ಟಿದ್ದಾರೆ, ರಸ್ತೆಗಳದ್ದು ಕೊಟ್ಟಿದ್ದಾರೆ. ಕೆಲಸ ಆಗ್ತಾ ಇದೆ. ಇನ್ನು ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ 70 ಕೋಟಿದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. CM ಕೊಟ್ಟಿರೋ 50 ಕೋಟಿ ಸೇರಿ ಮ್ಯಾಕ್ಸಿಮಮ್ ಕೆಲಸಗಳು ಆಗ್ತಾ ಇದೆ. ನಾವು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಏನೇನು ಕೇಳಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ. ಸೋಮವಾರದಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಈ ನನ್ನ ಕ್ಷೇತ್ರಕ್ಕೆ ವಿಶೇಷವಾದ ಒತ್ತು ನೀಡಿ ನಾನು ಮ್ಯಾಕ್ಸಿಮಮ್ ಕೆಲಸ ತರೋಕ್ಕೆ ಪ್ರಯತ್ನ ಪಡ್ತೀನಪ್ಪ. 100% ನಾನು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ದೆ ನಮ್ಮ ಜನರಿಗೆ, ಗಂಟ್ಲಮ್ಮ ಡ್ಯಾಮ್ ಮಾಡಿ ಇಂಡಸ್ಟ್ರಿಯಲ್ ಮಾಡೇ ನಾನು ನೆಕ್ಸ್ಟ್ ಎಲೆಕ್ಷನ್ ಬರೋದಿಲ್ಲ, ನಾನು ಬರೋದಿಲ್ಲ ಅಂತ ಮಾತು ಕೊಟ್ಟು ಆ ಮಾತು ಮೇಲೆ ನಾನು ನಿಲ್ತೀನಿ. ಸರ್, ಈಗ ನೀವು ಸಚಿವರಾಗಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳ ಆಸೆ ಆಗಿದೆ, ಇದಕ್ಕೆ ಏನು ಹೇಳ್ತೀರಾ ಸರ್? ಸಚಿವರಾಗೋದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು. ಸೀನಿಯಾರಿಟಿ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಿಟ್ಟು ಉಳಿದೆಲ್ಲ ಕಡೆ ಸಚಿವ ಸ್ಥಾನ ಸಿಕ್ಕಿದೆ, ಡೆವಲಪ್ಮೆಂಟ್ ಆಗಿದೆ. ಈ ಅತ್ಯಂತ ಹಿಂದುಳಿದ ಪ್ರದೇಶ ನಮ್ಮ ಬಾಗೇಪಲ್ಲಿ. ನನಗೊಂದು ಬಾರಿ ಸಚಿವ ಸ್ಥಾನ ಕೊಟ್ಟರೆ ಇನ್ನಷ್ಟು ಈ ಭಾಗವನ್ನು ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡುವಂಥ ಆಶೆ ಇದೆ. ಕೊಟ್ಟರೆ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀನಿ. ಕೊಡಲಿಲ್ಲ ಅಂದರೆ ಶಾಸಕನಾಗಿರ್ತೀನಪ್ಪ. ಸರ್, ಶ್ರೀ ಮುನಿರಾಜು ಅವರು ಇನ್ನೊಂದು ತಿಂಗಳಲ್ಲಿ ನಾನು ಶಾಸಕನಾಗ್ತೀನಿ ಬಾಗೇಪಲ್ಲಿಗೆ ನೋಡಿ, ಯಾವುದೇ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆಯುವಾಗ ಜಡ್ಜ್ಮೆಂಟ್ ಸಮಯದಲ್ಲಿ ಕೋರ್ಟ್ನ ವ್ಯವಹಾರಗಳು ಮಾತನಾಡಬಾರ್ದು ಇಂಗಿತ ಜ್ಞಾನ ಇಲ್ಲದೆ ಅಂತ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ನಾನು ಸಣ್ಣವನಾಗ್ತಿದ್ದೆ, ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.